ಬೇಸಿಗೆ ಆರಂಭಕ್ಕೂ ಮೊದಲೇ ಅರ್ಧ ಕರ್ನಾಟಕ ಕಾದು ಕೆಂಡುವಾಗಿದೆ. ಇನ್ನಷ್ಟು ದಿನಗಳಲ್ಲಿ ಉಷ್ಣಾಂಶ ಇನ್ನೂ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಹೀಗಾಗಿ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಬೇಕು ಅಂತ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮಗಳ ಕುರಿತು ಸೂಚನೆಯನ್ನು ಕೊಟ್ಟಿದೆ. ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಅರ್ಧ ಕರ್ನಾಟಕದಲ್ಲಿ ಬೇಸಿಗೆಗೂ ಮೊದಲೇ ಸೂರ್ಯನ ಅಬ್ಬರ. ಈ ಬಾರಿ ದಾಖಲೆ ಮಟ್ಟದ ತಾಪಮಾನ ಏರಿಕೆಯಾಗುವ ಮುನ್ಸೂಚನೆ. ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವಂತೆ ಆರೋಗ್ಯ ಇಲಾಖೆ ಎಚ್ಚರಿಕೆ. ಕಲಬುರಗಿ ಜಿಲ್ಲೆಯಲ್ಲಿ ಬೇಸಿಗೆಗೂ ಮುನ್ನವೇ ತಾಪಮಾನ ಏರಿಕೆಯಾಗಿ ಜನ ಹೈರಾಣಾಗುತ್ತಿದ್ದಾರೆ. ಫೆಬ್ರವರಿ ಮಧ್ಯಭಾಗದಲ್ಲಿಯೇ ಏಪ್ರಿಲ್ ಮೇ ತಿಂಗಳಿನಲ್ಲಿರುವಂತೆ ತಾಪಮಾನ ಕಂಡು ಬಂದಿದ್ದು, ನಿತ್ಯ 38ರಿಂದ 40 ಡಿಗ್ರಿವರೆಗೆ ತಾಪಮಾನ ದಾಖಲಾಗ್ತಿದೆ. ಮುಂದಿನ ವಾರ ತಾಪಮಾನ ಮತ್ತಷ್ಟು ಏರಿಕೆಯಾಗುವುದಾಗಿ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದ್ದು, ಜನರು ತಂಪು ಪಾನೀಯಗಳ ಮೊರೆ ಹೋಗಿದ್ದಾರೆ. ಕಲಬುರಗಿ ಸೇರಿದಂತೆ ಕಲ್ಯಾಣ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಈಗಾಗಲೇ ಅಂದರೆ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ. ಇನ್ನು ಹವಾಮಾನ ಇಲಾಖೆಯ ಪ್ರಕಾರ ಏನಂದರೆ ಮುಂಬರುವಂತಹ ದಿನಗಳಲ್ಲಿ ಇನ್ನಷ್ಟು ಬಿಸಿಲು ಹೆಚ್ಚಾಗುವಂತಹ ಎಲ್ಲ ಸಾಧ್ಯತೆಗಳಿರುವುದಾಗಿ ಈಗಾಗಲೇ ಹೇಳಿದ್ದಾರೆ. ಪ್ರಮುಖವಾಗಿ ಏನಂತಂದರೆ ಈ ಒಂದು ಬಿಸಿಲಿನ ತಾಪಮಾನದಿಂದ ಬಹುತೇಕವಾಗಿ ಇಲ್ಲಿರುವಂತಹ ಕಲಬುರಗಿಯ ಜನ ಅಂದರೆ ಮಾರ್ಚ್, ಏಪ್ರಿಲ್, ಮೇ ಈ ತಿಂಗಳಲ್ಲಿ ಬಿರು ಬೇಸಿಗೆಯ ಒಂದು ಸಂದರ್ಭದಲ್ಲಿ ಕೋಲ್ಡ್ ಡ್ರಿಂಕ್ಸ್ನ ಒಂದು ಮೊರೆ ಹೋಗ್ತಾ ಇದ್ರು. ಆದರೆ ಸದ್ಯ ಈಗ ಬೇಸಿಗೆ ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಈಗ ತಣ್ಣನೆಯ ಪಾನೀಯಗಳ ಈಗಾಗಲೇ ಮೊರೆ ಹೋಗಿದ್ದು. ಏನಂದರೆ ಜ್ಯೂಸ್ ಆಗಿರ್ಬೋದು, ಅದೇ ರೀತಿಯಾಗಿ ಕಲ್ಲಂಗಡಿ ಹಣ್ಣು ಸೇರಿದಂತೆ ಒಟ್ಟು ದೇಹವನ್ನು ತಂಪಾಗಿಡಿಸಿಕೊಳ್ಳಲು ಏನೆಲ್ಲ ಯಾವೆಲ್ಲ ಆಹಾರಗಳನ್ನು ಸೇವನೆ ಮಾಡಬೇಕು, ಯಾವೆಲ್ಲ ಪಾನೀಯಗಳನ್ನು ಸೇವನೆ ಮಾಡಬೇಕು, ಆ ಒಂದು ಪಾನೀಯಗಳ ಮೊರೆ ಹೋಗಿದ್ದಾರೆ. ಯಾಕಂದರೆ ಸುಮಾರು ಈಗಾಗಲೇ 40 ಡಿಗ್ರಿಯಷ್ಟು ಬಿಸಿಲು ಈಗಾಗಲೇ ಪ್ರತಿದಿನ ದಾಖಲಾಗ್ತಾ ಇದೆ. ಅಂದರೆ ಕಲಬುರಗಿಯಲ್ಲಿ ಕಳೆದ ಒಂದು ವಾರದಿಂದಲೂ ಕೂಡ 37-38ರಿಂದ 40 ಡಿಗ್ರಿವರೆಗೂ ಕೂಡ ಬಿಸಿಲು ದಾಖಲಾಗಿದೆ. ಇನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಮುಂದಿನ ವಾರ ಅಂದರೆ ಫೆಬ್ರವರಿ ಕೊನೆ ವಾರದಲ್ಲಿ ಈ ಒಂದು ಬಿಸಿಲಿನ ತಾಪಮಾನ ಇನ್ನೂ 3ರಿಂದ 4 ಡಿಗ್ರಿಯಷ್ಟು ಹೆಚ್ಚಿಗೆ ಒಂದು ಬಿಸಿಲಿನ ದಾಖಲಾಗುವಂಥ ಎಲ್ಲ ಚಾನ್ಸಸ್ ಇದೆ. ಬೇಸಿಗೆಗೂ ಮುನ್ನವೇ ಹವಾಮಾನದಲ್ಲಿ ಈ ರೀತಿಯಾಗಿ ತಾಪಮಾನ ಏರಿಕೆ ಆಗಿರೋದ್ರಿಂದ ಸಹಜವಾಗಿಯೇ ಮಕ್ಕಳಲ್ಲಿ ಒಂದು ಸ್ಕಿನ್ ಸಮಸ್ಯೆ ಅಂತ, ಆದರೆ ವೃದ್ಧರಲ್ಲಿ ಡಿಹೈಡ್ರೇಷನ್ನ ಸಮಸ್ಯೆ ಆಗ್ತಾ ಇದೆ. ಹೀಗಾಗಿ ಕಲಬುರಗಿಯ ಬಹುತೇಕ ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಜನ ಆರೋಗ್ಯದ ಒಂದು ದೃಷ್ಟಿಯಲ್ಲಿ ಏನಂದರೆ ಏರುಪೇರಾಗಿ ಆಸ್ಪತ್ರೆಗೆ ದಾಖಲಾಗುವಂತಹ ಅಂಶಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ರಾಯಚೂರಿನಲ್ಲಿ ಬೇಸಿಗೆ ಆರಂಭದಲ್ಲೇ ಬಿಸಿಲಿನ ಅಬ್ಬರ. ರಾಯಚೂರು ಜಿಲ್ಲೆಯಲ್ಲಿ ಬಿಸಿಲು ಸಾಮಾನ್ಯ, ಆದರೆ ಈ ಬಾರಿ ಫೆಬ್ರವರಿಯಲ್ಲೇ 35ರಿಂದ 37 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗ್ತಿದೆ. ಮಾರ್ಚ್ ತಿಂಗಳಲ್ಲಿ 40 ಡಿಗ್ರಿ ಸೆಲ್ಸಿಯಸ್ ದಾಟಿ ದಾಖಲೆಯನ್ನೇ ಬರೆಯುವ ಭೀತಿ ಶುರುವಾಗಿದೆ. ಬೇಸಿಗೆ ಕಾಲದಲ್ಲಿ ಕಾಡುವ ಕಾಯಿಲೆಗಳ ಬಗ್ಗೆ ಮುನ್ನೆಚ್ಚರಿಕೆ ತೆಗೆದುಕೊಳ್ಳಲು ಆರೋಗ್ಯ ಇಲಾಖೆಗೆ ಜಿಲ್ಲಾಡಳಿತ ಸೂಚಿಸಿದೆ. ಕಳೆದ ವರ್ಷ ಪಬ್ಲಿಕ್ ಟಿವಿ ವರದಿ ಬಳಿಕ ನಗರದ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ಜಿಲ್ಲಾಡಳಿತ ನೆರಳಿನ ಹೊದಿಕೆ ಹಾಕಿ ಜನರಿಗೆ ಬಿಸಿಲಿನಿಂದ ರಕ್ಷಣೆ ಮಾಡುವ ಪ್ರಯತ್ನ ಮಾಡಿತ್ತು. ಈ ವರ್ಷವೂ ನೆರಳಿನ ಹೊದಿಕೆ ವ್ಯವಸ್ಥೆ ಮಾಡೋದಾಗಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಭರವಸೆ ನೀಡಿದ್ದಾರೆ. ಅಲ್ಲ, ಅದು ಬಟ್ಟೆ ಲಾಸ್ಟ್ ಟೈಮು ಮಾಡಿದೀವಿ ನಾವು, ತಮಗೂ ಗೊತ್ತು. ಲಾಸ್ಟ್ ಟೈಮ್ ಬಟ್ಟೆ ಹಾಕುವಂಥ ವ್ಯವಸ್ಥೆ ಮಾಡಿದ್ವಿ, ಈ ಸಾರಿ ಮಾಡ್ತೀವಿ. ಏನೇನು ಮಾಡ್ಬೋದು ಸರ್? ಬಟ್ಟೆ ಹಾಕುವಂಥ ವ್ಯವಸ್ಥೆ, ಕುಡಿಯೋ ನೀರಿಂದು ತೊಂದರೆ ಆಗೋದಿಲ್ಲ, ಅಷ್ಟು ನಾನು ಗ್ಯಾರಂಟಿ ಹೇಳ್ತೀನಿ. ಅಲ್ಲ, ಅರವಟ್ಟಿಗೆಗಳಾಗಿರ್ಬೋದು, ರಸ್ತೆಗೆ ನೀರು ಹಾಕುವಂಥ ವ್ಯವಸ್ಥೆ ಆಗಿರ್ಬೋದು, ಮತ್ತು ಟ್ರಾಫಿಕ್ ಸಿಗ್ನಲಲ್ಲಿ ಬಟ್ಟೆ ಹಾಕುವಂಥ ವ್ಯವಸ್ಥೆ ನಾವು ಕಳೆದ ಸಾರಿನೇ ಮಾಡಿದ್ದೇವೆ. ಅದು ಪುನಃ ಮತ್ತೆ ಪ್ರಾರಂಭ ಮಾಡ್ತೇವೆ. ಗಣಿನಾಡು ಬಳ್ಳಾರಿಯಲ್ಲಿ ವಿಪರೀತ ಬಿಸಿಲು. ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಬೇಸಿಗೆಗೂ ಮುನ್ನವೇ ವಿಪರೀತ ತಾಪಮಾನ ದಾಖಲಾಗ್ತಿದ್ದು, ಜಿಲ್ಲೆಯ ಜನರು ಬಸವಳಿದಿದ್ದಾರೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಈ ಪರಿ ಬಿಸಿಲಾದ್ರೆ ಬೇಸಿಗೆಯಲ್ಲಿ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋ ಆತಂಕದಲ್ಲಿದ್ದಾರೆ. ಕಳೆದ ವರ್ಷ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ದಾಖಲೆಯ 44 ಡಿಗ್ರಿ ತಾಪಮಾನ ದಾಖಲಾಗಿತ್ತು. ಈ ಬಾರಿ ಬೇಸಿಗೆ ಆರಂಭಕ್ಕೂ ಮುನ್ನವೇ 34ರಿಂದ 36ರವರೆಗೆ ಬಿಸಿಲಿನ ಪ್ರಮಾಣ ದಾಖಲಾಗಿದ್ದು, ಬಿಸಿ ಗಾಳಿಯ ಪ್ರಮಾಣವೂ ಹೆಚ್ಚಾಗ್ತಿದೆ. ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಈ ಬಾರಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ವಿಪರೀತವಾಗಿರ್ತಕ್ಕಂಥ ಬಿಸಿಲಿನ ಪ್ರಮಾಣ ದಾಖಲಾಗ್ತಾ ಇದೆ. ಇದರಿಂದಾಗಿ ಬಳ್ಳಾರಿ ಜನರು ಮನೆಯಿಂದ ಹೊರಗಡೆ ಬರೋದಕ್ಕೆ ಹಿಂದೇಟು ಹಾಕುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾನೀಗ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಸದ್ಯಕ್ಕೆ ಅಂದರೆ 34ರಷ್ಟು ಬಿಸಿಲಿನ ತಾಪಮಾನ ಸದ್ಯ ಇರುವಂಥದ್ದು. ಅದ್ರ ಜೊತೆಗೆ ಸಂಜೆ 4 ಗಂಟೆ ಅನ್ನುವಷ್ಟರೊಳಗಡೆ ಹೆಚ್ಚು ಕಡಿಮೆ 36ವರೆಗೂ ಸಹಿತ ಬಿಸಿಲಿನ ತಾಪಮಾನ ಹೋಗಿ ಬರ್ತಾ ಇರುವಂಥದ್ದು ಕೂಡ ಸಾಮಾನ್ಯವಾಗಿದೆ. ಇದೇ ಕಾರಣಕ್ಕೋಸ್ಕರ ಬಳ್ಳಾರಿಯಲ್ಲಿ ಎಳೆನೀರು, ಅದ್ರ ಜೊತೆಗೆ ಕಲ್ಲಂಗಡಿ ಸೇರಿದಂತೆ ತಂಪು ಪಾನೀಯಗಳಿಗೆ ಮೊರೆ ಹೋಗ್ತಕ್ಕಂಥವ್ರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ವಿಶೇಷವಾಗಿ ಎಳೆನೀರು ಬಳ್ಳಾರಿಯಲ್ಲಿ ಎಳೆನೀರು ಒಂದಕ್ಕೆ 60 ರೂಪಾಯಿಯಂತೆ ಮಾರಾಟವಾಗ್ತಿದೆ. ಅದಕ್ಕೂ ಕೂಡ ಜನರು ಮುಗಿಬೀಳ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಜನರು ಬಿಸಿಲಿನ ತಾಪಮಾನ ತಾಳದೆ ನೆರಳಿನ ಆಶ್ರಯವನ್ನು ಪಡೆದು ಕೂತ್ಕೊಳ್ತಕ್ಕಂಥ
ಪರಿಸ್ಥಿತಿಗಳು ಕೂಡ ಇಲ್ಲಿ ನಿರ್ಮಾಣವಾಗಿದೆ. ಯಾಕಂದರೆ ಕಳೆದ ಬಾರಿ ಕಲ್ಯಾಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಸಹಿತ 44ಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ದಾಖಲೆಯ ಪ್ರಮಾಣದಲ್ಲಿ ಬಿಸಿಲಿನ ಪ್ರಮಾಣ ದಾಖಲಾಗಿತ್ತು. ಮತ್ತು ಈ ಬಾರಿಯೂ ಸಹಿತ ಬೇಸಿಗೆ ಆರಂಭಕ್ಕೂ ಮುನ್ನವೇ ಈ ಪ್ರಮಾಣದಲ್ಲಿ ಬಿಸಿಲಿರೋದ್ರಿಂದ ಬೇಸಿಗೆ ಆರಂಭದ ನಂತರದಲ್ಲಿ ಯಾವ ಪ್ರಮಾಣದಲ್ಲಿ ಬಿಸಿಲಿರ್ಬೋದು ಅನ್ನುವಂಥದ್ದನ್ನು ಊಹೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಂದು ಕಡೆಗೆ ನಾನು ತೋರಿಸ್ತಾ ಹೋಗ್ತೇನೆ ಅಂದರೆ ಕಲ್ಲಂಗಡಿಗಳು, ಅಂದರೆ ಕಲ್ಲಂಗಡಿಯನ್ನು ಕೂಡ ಈ ಒಂದು ಬಿಸಿಲಿನ ತಾಪಮಾನದಿಂದ ದೇಹವನ್ನು ದಣಿವಾರಿಸಿಕೊಳ್ಳೋದಕ್ಕೋಸ್ಕರ ಜನರು ಅಲ್ಲಿ ಮುಗಿಬೀಳ್ತಾ ಇರುವಂಥದ್ದು. ಯಾಕಂದರೆ ಸಾಕಷ್ಟು ಪ್ರಮಾಣದಲ್ಲಿ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ಜನರು ಕೂಡ ಬಿಸಿಲಿನಿಂದ ತಾವು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯ ತಂಪು ಪಾನೀಯಗಳು, ಕಲ್ಲಂಗಡಿ, ಅದ್ರ ಜೊತೆಗೆ ಎಳೆನೀರಿನ ಮೊರೆ ಹೋಗ್ತಾ ಇದ್ದಾರೆ. ಈಗ ಫೆಬ್ರವರಿ ಮಾರ್ಚ್ ಎಂಡಿಂಗ್ ಸ್ಟಾರ್ಟ್ ಆಗಿಲ್ಲ, ಏನಿಲ್ಲ ಇಲ್ಲಿ ವಿಪರೀತ ಬಿಸಿಲು ಇದೆ. ಹಂಗಾಗಿ ಎಳ್ಳೀರು ಕೂಡ ತಾಂಬಕ್ಕಾಗ್ತಾ ಇಲ್ಲ. ತಾಂಬಕ್ಕಂತ ಹೋದ್ರಿಗಿನ 70 ರಿಂದ 80 ರೂಪಾಯಿ ಹೇಳ್ತಾರೆ. ಇಲ್ಲಿ ಕಲ್ಲಂಗಡಿ ತಿಂಬಕ್ಕೆ ಬಂದ್ರಿಗಿನ 30 ರೂಪಾಯಿ ಹಂಗೆ ಹೇಳ್ತಾರೆ. ಈ ಥರ ಈ ಬಿಸಿಲಿಗೆ ಇಲ್ಲಿಗೆ ಸಾಕಾಗ್ಬಿಡುತ್ತೆ. ತಾಪಮಾನ ಜಾಸ್ತಿ ಆದಂಗೆಲ್ಲ ಎಲ್ಲಿ ಕುಂದ್ರೂ ಎಲ್ಲಿಗೆ ಹೋಗ್ಬೇಕಂತ ಅನಿಸ್ತೈತೆ. ಬಳ್ಳಾರಿ ಬಿಸಿಲು ಜಾಸ್ತಿ ಆಗಿಬಿಡತ್ತೆ. ಮಂಜಿನ ನಗರಿ ಮಡಿಕೇರಿಯಲ್ಲಿ ಮಂಜು ಮಾಯ. ಬೇಸಿಗೆಗೂ ಮುನ್ನವೇ ಜನರ ನೆತ್ತಿ ಸುಡ್ತಿದೆ ರಣಬಿಸಿಲು. ಕರ್ನಾಟಕದ ಕಾಶ್ಮೀರ, ಕೊಡಗಿನಲ್ಲೂ ಬೇಸಿಗೆ ಮುನ್ನವೇ ರಣಬಿಸಿಲು ಜನರ ನೆತ್ತಿ ಸುಡ್ತಿದೆ. ಮಂಜಿನ ನಗರಿಯಲ್ಲಿ ಮಂಜು ಮಾಯವಾಗಿದ್ದು ಫೆಬ್ರವರಿ ತಿಂಗಳ 3ನೇ ವಾರದಲ್ಲಿಯೇ ಜಿಲ್ಲೆಯಲ್ಲಿ 32 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ತಾಪಮಾನ ದಾಖಲಾಗ್ತಿದೆ. ಹೀಗಾಗಿ ಕೊಡಗಿನ ಮಂದಿ ಮನೆಯಿಂದ ಹೊರಬರಲು ಹಿಂದೇಟು ಹಾಕ್ತಿದ್ದಾರೆ. ಬೆಳಗ್ಗೆ ಎದ್ದಂಗೆನೆ 25-26 ಡಿಗ್ರಿ ಇಲ್ದಿರ ಅಂತೂ ನಾವು ಹೊರಗೆ ಬರ್ತಾ ಇಲ್ಲ. ಹಾಗೆ ಮಧ್ಯಾಹ್ನ ಆಗ್ತಾ 34 ಡಿಗ್ರಿಗೆ ತಲುಪಿದೆ ಇವತ್ತು ಪ್ರೆಸೆಂಟ್ ಸಿಚುವೇಶನು. ಮಕ್ಕಳು ಶಾಲೆಗೆ ಹೋಗಬೇಕು ಅಂದರೆ ಕಷ್ಟ ಆಗ್ತಾ ಇದೆ. ಹಾಗೆ ವ್ಯಾಪಾರಸ್ಥರಿಗಂತೂ ಹೊರಗಡೆ ಯಾರೂ ಬರ್ತಾನೆ ಇಲ್ಲ ಈ ಬಿಸಿಲಿಗೆ. ಇನ್ನೂ ಬಿಸಿಲುಗಾಲನೇ ನಾವು ತಲುಪಿಲ್ಲ, ಅಷ್ಟರೊಳಗೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಬಂದು ನಾವು ನಿಂತ್ಕೊಂಡಿದ್ದೀವಿ. ತುಂಬ ಬಿಸಿಲು ಅಂತ ಹೇಳಿಬಿಟ್ಟು ಕೂಲ್ ಡ್ರಿಂಕ್ಸ್ ತೊಗೋತೀವಿ, ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಇನ್ನು ಕೆಲವು ಮಕ್ಕಳಂತೂ ಯಾವಾಗ ನೋಡಿದ್ರು ಐಸ್ ಕ್ರೀಮ್ ಕಡೆ ಮೊರೆ ಹೋಗ್ಬಿಡ್ತಾರೆ. ಅದು ಇನ್ನೊಂಥರ ಎಫೆಕ್ಟ್ ಆಗುತ್ತೆ. ಒಟ್ನಲ್ಲಿ ರಾಜ್ಯದ ನಾನಾ ಭಾಗಗಳಲ್ಲಿ ಬೇಸಿಗೆಗೂ ಮೊದಲೇ ಜನರು ಬಿಸಿಲಿನಲ್ಲಿ ಬೆಂದು ಸುಸ್ತಾಗ್ತಿದ್ದಾರೆ. ಮುಂದೆ ಹೇಗೋ ಅನ್ನೋ ಚಿಂತೆಯಲ್ಲಿದ್ದಾರೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.